ಶ್ರೀಗಳ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ. तिथं रेकॉर्डिंग ಇವತ್ತಿನ ವಿಷಯ रेकॉर्डिंग ಕಾಮಲು ಇವತ್ತಿನ ವಿಷಯ ಶ್ರೀಗಳು ಸಂಶೋಧನೆ ಮಾಡಿದಂಥ ಪ್ರತಿಪಾದನೆ ಮಾಡಿದಂಥ ಶಿವಯೋಗದ ಸ್ವರೂಪ. ಅವರು ಒಂದು ಕಡೆ ಬರೀತಾರೆ, ಡ್ಯೂರಿಂಗ್ ಮೈ ರಿಸರ್ಚ್ ಆ್ಯಂಡ್ ಸ್ಟಡೀಸ್ ವೆನ್ ಐ ವಾಸ್ ಆನರರಿ ಪ್ರೊಫೆಸರ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಅಂತ ಒಂದು ಲೇಖನದಲ್ಲಿ ಬಂತು. ತಪೋವನದ ಶಿವಯೋಗದ ವೈಶಿಷ್ಟ್ಯ ಸ್ವರೂಪವೇ ಬೇರೆ. ಬೇರೆ ಕಡೆ ನಾವೇನು ಕೇಳ್ತೀವಿ, ನೋಡ್ತೀವಿ, ಮಾಡ್ತೀವಿ, ಬೇರೆ ಬೇರೆ ಹೇಳ್ತಾರೆ, ಅದರ ವಿಚಾರಗಳು ಬೇರೆ. ಈಗ ಆರಂಭಕ್ಕಿಂತ ಮುಂಚೆ ಸ್ವತಃ ಶ್ರೀಗಳು ತಾವು ಶಿವಯೋಗದಲ್ಲಿ ನಿರತರಾದಂಥ ಒಂದು ಫೋಟೋ ನೋಡೋಣ. ಸ್ವತಃ ಶ್ರೀಗಳು ಸಾಧನೆಯಲ್ಲಿ ಶಿವಯೋಗದಲ್ಲಿ ನಿರತರಾದಂಥ ಒಂದು ಫೋಟೋ ಇವೆಲ್ಲ ಬರ್ತಾರೆ. ಇದು ಕೂಡ ಸರ್ ಆದಮೇಲೆ ಶ್ರೀಗಳು ಆದೇಶ ಮಾಡಿದಂಥ ಯೋಗ ಶಿಕ್ಷಣ ಸಂಸ್ಥೆ, ಇಲ್ಲಿ ಶಿಕ್ಷಣದ ಸ್ವರೂಪದಲ್ಲಿ ಯೋಗದ ಶಿಕ್ಷಣ ಕೊಡಬೇಕು. ಅದರಲ್ಲಿಯೂ ಶಿವಯೋಗ, ಹಠಯೋಗ ಮತ್ತು ಪ್ರಾರ್ಥನಾ ಯೋಗಗಳಿಗೆ ನಾವು ಪ್ರಾಶಸ್ತ್ಯ ಕೊಟ್ಟು ಇಲ್ಲಿ ನಾವು ಕಲಿಯಬೇಕು ಮತ್ತು ಇಚ್ಛುಕರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥದ್ದು. ಅದಾದಮೇಲೆ ಸ್ವತಃ ಶ್ರೀಗಳು ಶಿವಯೋಗದ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಿರುವಂಥ ಒಂದು ಫೋಟೋ. ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗ್ರಂಥಗಳಲ್ಲಿ ಶ್ರೀಗಳು ತಮ್ಮ ಈ ಶಿವಯೋಗದ ಸ್ವರೂಪನ ಕುರಿತು ಬರೆದ ಅನ್ನುವಂಥ ಪುಸ್ತಕದ ಹೆಸರುಗಳು: ಟೆಕ್ನಿಕ್ ಆಫ್ ಓಪನಿಂಗ್ ಇನ್ ಥರ್ಡ್ ಐ, ದಿ ವೀರಶೈವ ವೆಲ್ಟನ್ ಸಾಂಗ್, ನೀಲಕಂಠ, ಶಿವಯೋಗ ರಹಸ್ಯ, ವೀರಶೈವ ದರ್ಶನ ಮತ್ತು ಡೈಮೆನ್ಷನ್ಸ್ ಆಫ್ ಯೋಗ ಇತ್ಯಾದಿ ಬೇರೆ ಬೇರೆ ಕಡೆ ಇವತ್ತಿನ ವಿಷಯ ಕುರಿತು ಬರೆದಾರೆ. ಶಿವಯೋಗಕ್ಕೆ 3 ಸ್ವರೂಪಗಳಿದೆ ಅಂತ ಅವ್ರು ಹೇಳ್ತಾರೆ. ಶಿವಯೋಗಕ್ಕೆ 3 ಸ್ವರೂಪಗಳು. ಒಂದನೇದು ಹಿಸ್ಟಾರಿಕ್, ಎರಡನೇದು ಸೈಂಟಿಫಿಕ್, ಮೂರನೇದು ಡೆಮೊಕ್ರಾಟಿಕ್ ಅಂತ. ಹಿಸ್ಟಾರಿಕ್ ಅಂದರೆ ಶಿವಯೋಗಕ್ಕೆ ಐತಿಹಾಸಿಕ ಸ್ವರೂಪ ಇದೆ. ಅದಕ್ಕೆ 5,000 ವರ್ಷಗಳ ಬೀಜ ವೃಕ್ಷ ನ್ಯಾಯ ಅನ್ನುವಂಥ ಒಂದು ಸ್ವರೂಪ ಇದೆ. ಎರಡನೇದು ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಅದಕ್ಕೆ ಫ್ಯಾರಡೇಸ್ ಲಾಸ್, ಐನ್ಸ್ಟೀನ್ಸ್ ಲಾಸ್, ನ್ಯೂಟನ್ನ ಕೆಲವು ನಿಯಮಗಳು, ಪ್ಲ್ಯಾಂಕ್ಸ್ ನಿಯಮಗಳು, ಇವತ್ತಿಗೇನು ನಮ್ಮ ಭೌತಶಾಸ್ತ್ರದಲ್ಲಿ, ರಸಾಯನಶಾಸ್ತ್ರದಲ್ಲಿ ವಿಜ್ಞಾನಿಗಳು ಸೂತ್ರಗಳನ್ನು ಕೊಟ್ಟರು, ಆ ಎಲ್ಲ ಸೂತ್ರಗಳನ್ನು 12ನೇ ಶತಮಾನದಲ್ಲಿ ವಚನಕಾರರು ಅಳವಡಿಸಿಕೊಟ್ಟಂಥ ಶಿವಯೋಗದ ವೈಶಿಷ್ಟ್ಯ, ವೈಜ್ಞಾನಿಕ ವೈಶಿಷ್ಟ್ಯ ಇದೆ. ಮೂರನೇದು ಶಿವಯೋಗಕ್ಕೆ ಡೆಮೊಕ್ರೆಟಿಕ್ ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವೀಯ ಸ್ವರೂಪ ಇದೆ. ಅದು ಒಂದು ಜಾತಿಗೆ ಸೀಮಿತವಾಗಿ ಒಬ್ಬರು ಕೊಡಬೇಕು, ಒಬ್ಬರು ತಗೋಬೇಕು ಅನ್ನುವಂಥ ಚೌಕಟ್ಟಿನ ಇತಿಮಿತಿ ಒಳಗಿದ್ದಂಥದ್ದಲ್ಲ, ಆನುವಂಶಿಕವಾಗಿ ಬರುವಂಥದ್ದಲ್ಲ. ಅದನ್ನು ಪ್ರಜಾಪ್ರಭುತ್ವವಿಲ್ಲ, ವರ್ಣ, ಜಾತಿ, ಕುಲ, ಭೇದ ಯಾವುದೂ ಇಲ್ಲದೆ, ಗಂಡು ಹೆಣ್ಣು ಸಹಿತಕ್ಕೆ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೂಡ ಆಚರಣೆ ಮಾಡಲಿಕ್ಕೆ ಬರುವಂಥದ್ದು ಇದು ಶಿವಯೋಗ. ಇದು ಶಿವಯೋಗದ 3 ಸ್ವರೂಪಗಳು. ಇದರೊಳಗೆ ಇವತ್ತು ಮೊದಲನೇದಷ್ಟು ನೋಡೋಣ. ಅದು ಶಿವಯೋಗದ ಇತಿಹಾಸ, ಐತಿಹಾಸಿಕ ಸ್ವರೂಪ. ಶಿವಯೋಗಕ್ಕೆ ಅದು ಇಂದು ನಿನ್ನೆದಲ್ಲ, 100-200 ವರ್ಷದಲ್ಲ, ಅದಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. ಅದರ 3 ಸ್ವರೂಪ ಎಲ್ಲಿ ಕಂಡು ಬರ್ತಾವೆ ಅನ್ನೋದನ್ನು ಶ್ರೀಗಳು ಬೇರೆ ಬೇರೆ ಪುಸ್ತಕದಲ್ಲಿ ಬರೆದಾರೆ. ಆ ಫೋಟೋ ಅಷ್ಟೇ ಸರ್ ಪೀಚೆ ಗೊತ್ತಾಗ ಥೋಡ ಹಿಡಿಸ್ತಾರೆ. ಹಾಂ, ಅವಾಗ 5,000 ವರ್ಷಗಳ ಹಿಂದೆ ಹರಪ್ಪ ಮತ್ತು ಮೆಹೆಂಜೋದಾರದಲ್ಲಿ, ಅಂದ್ರೆ ಸಿಂಧೂ ನದಿ ತೀರದಲ್ಲಿ, ಅದಕ್ಕೆ ಸಿಂಧೂ ಸಂಸ್ಕೃತಿಯನ್ನು ನಂತೇವೆ, ಕನ್ನಡದಲ್ಲಿ ಅದಕ್ಕೆ ಸೈಂಧವ ಸಂಸ್ಕೃತಿ ಅಂತೇಳಿ ಶ್ರೀಗಳು ಕರೆದು, ಅಲ್ಲಿ ಶಿವಯೋಗದ ಬೀಜ ಸ್ವರೂಪ ಕಂಡು ಬರ್ತೈತಿ. ಆದರೆ ಅದು ಅರಳಿದ ಸುವಾಸಿತ ಪುಷ್ಪದ ರೂಪದಲ್ಲಿ ಇರಲಿಲ್ಲ, ಅದು ಬಸವಣ್ಣನ ಕಾಲದಲ್ಲಿ ಬಂತನ್ನೋದು ಶ್ರೀಗಳು ಹೇಳಿದರು. ಆದರೆ ಯಾವ ಸ್ವರೂಪದಲ್ಲಿ ಅನ್ನೋದು ನಾವು ಕೆಲವು ಸಂಶೋಧನೆಯ ಸಂಗತಿಗಳನ್ನು, ಸಾಕ್ಷಿಗಳನ್ನು ಕೊಡ್ತಾರೆ. ಅಲ್ಲಿ ದ್ರಾವಿಡರ ಸಂಸ್ಕೃತಿ ಇತ್ತು, ಆರ್ಯರ ಸಂಸ್ಕೃತಿ ಇರಲಿಲ್ಲ. ದ್ರಾವಿಡರ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಿದ್ದಂಥವ್ರಿಗೆ ಮೀನರು ಅಂಥೇಳಿ ಗುರುತಿಸಿದರು. ಅವರು ಗ್ರಹಗಳಲ್ಲಿ ವಾಸಿಸ್ತಿದ್ರು ಮತ್ತು ಗುಹೆಗಳಲ್ಲಿ ವಾಸಿಸ್ತಿದ್ರು, ಬೆಲ್ಲಿಗಿನ ಕೇವ್ಸ್ ಅಂತೇಳಿ. ಅಂದರೆ ಅವು ಸುವ್ಯವಸ್ಥಿತವಾಗಿ ಕಟ್ಟಲ್ಪಟ್ಟಂತಹ ನಗರಗಳಿದ್ವು ಅಲ್ಲಿ. ಸಿಂಧು ನದಿ ಪ್ರಾಂತ್ಯ, ಈಗ ಅದು ಪಾಕಿಸ್ತಾನಕ್ಕೆ ಹೋಗಿದೆ.
ಸಿಂಧೂ ನದಿ ಪ್ರಾಂತ. ಹರಪ್ಪ ಮತ್ತು ಮೊಹೆಂಜೋದಾರೋ ಸುವ್ಯವಸ್ಥಿತ ಕಟ್ಟಡಗಳಿದ್ದು, ಡ್ರೈನೇಜ್ ಇದ್ದು, ಗಟರ್ ಇದ್ದು, ರೋಡ್ ಇದ್ದು, ಮನೆಯಲ್ಲಿ ಸದ್ಯಕ್ಕೆ ಪಡಸಾಲಿ, ಅಡಿಗೆ ಮನೆ ಇವೆಲ್ಲ ಬೇರೆ ಪೂಜಾ ರೂಮ್ ವ್ಯವಸ್ಥಿತವಾಗಿ ನಮಗಿಂತ ಹೆಚ್ಚಿನ ಸಂಸ್ಕೃತಿ ಮತ್ತು ವಿಜ್ಞಾನ ಅಲ್ಲಿ ಇತ್ತಂತ ಶ್ರೀಗಳು ಹೇಳ್ತಾರೆ. ಆ ಜನಾಂಗವನ್ನು ಮೀನರು ಅಂತ ಹೇಳ್ಕೊಂಡು ಹಿಡಿದ್ರು. ಅವರು ಆಚರಣೆ ಮಾಡ್ತಿರುವಂಥ ಆ ಸಾಧನೆ ಹೆಸರಿಗೆ ಪ್ರಾಚೀನ ಯೋಗ ಅಂತೇಳಿ ಅವಾಗ ಕರಿತಿದ್ರು. ಅದೇ ಶಿವಯೋಗದ ಮೂಲ ಸ್ವರೂಪಕ್ಕೆ ತಾಳ್ಮೇಳ ಆಗ್ತಾಯಿದೆ. ಇನ್ನು 5,000 ವರ್ಷಗಳ ಹಿಂದಿನಿಂದ ಕೆಲವು ಯಾವ ರೀತಿ ನಮಗೆ ಸಿಕ್ತು ಅಂತಂದ್ರೆ, ಗುಹೆಗಳಲ್ಲಿ ಮುದ್ರಿಕೆಗಳನ್ನು ಕೆಟ್ಟಾರ. ಕೆಲವು ಕಮಾನುಗಳ ಮೇಲೆ, ದ್ವಾರಗಳ ಮೇಲೆ ಕೆಲವು ಚಿಹ್ನೆಗಳಿವೆ, ಮುದ್ರಿಕೆಗಳಿವೆ. ಅದಕ್ಕೆ ಸೀಲ್ಸ್ ಅಂತ ಕರೆದು, ಅಥವಾ ಎಂಬಾಸ್ಡ್ ಕಲ್ಲಿನಲ್ಲಿ ಉಬ್ಬು ಚಿತ್ರಗಳಿವೆ. ಕೆಲವು ಲಿಪಿಗಳು ಕಂಡು ಬಂದಿವೆ. ಇವುಗಳನ್ನು ಸಂಶೋಧನೆ ಮಾಡೋದು ಅದಕ್ಕೆ ಪಿಕ್ಟೋಫೋನೋಗ್ರಾಫಿಕ್ ಅಂತೇಳಿ ಕರೆದು, ಸ್ಪಿಕ್ಟೋಫೋನೋಗ್ರಾಫಿಕ್ ಅಂತೇಳಿ ಪಿಕ್ಚರ್ ಮತ್ತು ಆಡಿಯೋ ಎರಡೂ ಸೇರಿಸಿದಂಥ ಕೆಲವು ಸಂಕೇತ ಅಕ್ಷರಗಳು. ಅವಾಗ ಕನ್ನಡ ಅಥವಾ ತಮಿಳು ಬೇರೆ ಬೇರೆ ಇರಲಿಲ್ಲ, ಅವು ದ್ರಾವಿಡ ಭಾಷೆಯಲ್ಲೇ ಇದ್ದು. ಅವುಗಳ ವ್ಯತ್ಯಾಸ ಬಂದದ್ದು 1,500 ವರ್ಷಗಳ ನಂತರ. ಆರ್ಯರ ದಾಳಿ ಆದಮೇಲೆ ಅವು ಭಿನ್ನತೆ ಆಗ್ತಾ ಬಂತು. ಆ ದ್ರಾವಿಡ ಭಾಷೆಯಲ್ಲಿ ಇದ್ದಂಥ ಚಿಹ್ನೆಗಳು, ಕುರುಹುಗಳು, ಮುದ್ರಿಕೆಗಳು, ಕೆತ್ತನೆಗಳು ಅವುಗಳನ್ನು ಸ್ಟಡಿ ಮಾಡಿದಾಗ ಶ್ರೀಗಳು ಶಿವಯೋಗದ ಸ್ವರೂಪ ಯಾವ ರೀತಿ ಇತ್ತು ಅನ್ನೋದನ್ನು ಮೀನು ಕಣ್ಣು ಅಂತೇಳಿ ಗುರುತಿಸಿದ್ರು. ಆ ಮೀನು ಕಣ್ಣು ಅನ್ನೋದು ಅಚ್ಚು ಕನ್ನಡ ಶಬ್ದ ಅಂತ ಹೇಳ್ತಾರೆ. ಅಲ್ಲಿ ಶಿವನನ್ನು ಕುರಿತು ಅನ್ನ ಅನ್ನುವಂಥ ಶಬ್ದ ಬಂತು. ಶಿವನನ್ನು ಮತ್ತು ಶಕ್ತಿ ದೇವತೆಯನ್ನು ಅವರು ಗುರುತಿಸಿದ್ರು. ಶಿವನಿಗೆ ಅನ್ನುವಂಥ ಶಬ್ದ, ಅದೇ ರೀತಿ ಬೇರೆ ಬೇರೆ ಶಬ್ದಗಳನ್ನು ಕೊಟ್ಟರು. ಅವಂಗ ಮೂಗು ಕಣ್ಣು ಅನ್ನುವಂತ ಕರಿತಿದ್ರು, ಮೀನು ಕಣ್ಣು ಅಂತೂ ಕರಿತಿದ್ರು. ಶಕ್ತಿಗೆ ಉಮಾ, ಅಮ್ಮ, ಮಾಯಾ ಅಂತೇಳಿ ಕೆಲವು ಶಬ್ದಗಳು ಕಂಡು ಬಂದವು. ಅದೇ ರೀತಿ ಅನಿಲ್ ಮತ್ತು ಅತ್ತಮ್ ಅನ್ನುವಂಥ ಶಬ್ದಗಳು ಬಂದವು. ಇವು 4 ಶಬ್ದಗಳು ಶರಣ ಸಾಹಿತ್ಯದಲ್ಲಿ ಬಂದಿವೆ. ಅವನು ಹೆಂಗೆ ಬಂದಿತ್ತು ಅನ್ನೋ ಶ್ರೀಗಳು ಹೇಳಿದರು. ಅಲ್ಲೇ ಶಿವನನ್ನು ಕುರಿತು ಬಿಡುಗಣ್ಣು ಅಂತೇಳಿ ಕರೆದರು. ಬಿಡುಗಣ್ಣು ಅಂತೇಳಿ ಇದು ದ್ರಾವಿಡ ಶಬ್ದ. ಬಸವಣ್ಣನವರ ವಚನದಲ್ಲಿ ಇದೇ ಬಿಡುಗಣ್ಣು ಅನ್ನೋದು ಬಿಟ್ಟಗಣ್ಣು, ಬಿಗಿದ ಹುಬ್ಬು ಅಂತೇಳಿ ಬಂತು ಕಟ್ಟುಗುಡಿ ಒಳಗೆ. ಅದೇ ರೀತಿ ಇರುವನ್ ಅಂತೇಳಿ ಒಂದು ಶಬ್ದ, ಇದು ದ್ರಾವಿಡ ಭಾಷೆ. ಆ ಇರುವನ್ ಅನ್ನುವಂಥ ಶಬ್ದ ವಚನ ಸಾಹಿತ್ಯದಲ್ಲಿ ಇರುವು ಅಂತೇಳಿ ಬಂತು. ತ್ರಿವಳಿಗಳಲ್ಲಿ ಏನು ಬರ್ತೈತಿ, ಕುರುವು, ಇರುವು, ಅರುವು. ಇವುಗಳಲ್ಲಿ ಇರುವು ಅನ್ನೋದು ಇರುವನ್ ಶಬ್ದದ ಕನ್ನಡದ ಸ್ವರೂಪ. ಈ ರೀತಿಯ 5,000 ವರ್ಷಗಳಿಂದ 12ನೇ ಶತಮಾನಕ್ಕೆ ಹೆಂಗೆ ಬಂತು, ಆ 12ರಿಂದ 20-21ನೇ ಶತಮಾನಕ್ಕೆ ಶ್ರೀಗಳು ನಮ್ಮ ಹೆಂಗೆ ಮುಟ್ಟಿಸಿದ್ರು ಅನ್ನೋದನ್ನು ನೋಡಬೇಕು. ಅಲ್ಲಿ ಕನ್ನಡದ ಶಬ್ದಗಳು, ಅಚ್ಚು ಕನ್ನಡ ಶಬ್ದಗಳು ಅಂತೇಳಿ ಬಹಳ ಅಭಿಮಾನದಿಂದ ಶ್ರೀಗಳು ಹೇಳ್ಕೊತಾ ಇದ್ರು. ಆ ಶಬ್ದಗಳ ಹೆಂಗದ ಅಂದ್ರೆ, ಇವತ್ತಿನ ತಮಿಳು ಭಾಷೆಯಲ್ಲಿ ಅತ್ತಮ್ಮ ಅಂದ್ರೆ ಗುಹೆ, ಅನ್ನ ಅಂದ್ರೆ ಈಶ್ವರ, ಇವತ್ತಿಗೂ ಸಹಿತ. ಆ ಅತ್ತಮ್ಮ ಮತ್ತು ಅಣ್ಣ ಇದ್ದದ್ದು ಆತ್ಮಾನ್ ಅಂತೇಳಿ ಆಯ್ತು. ಅದೇ ಸಂಸ್ಕೃತ ಸ್ವರೂಪದಲ್ಲಿ ಗುಹೇಶ್ವರ ಅಂತೇಳಿ ಆಯ್ತು. ಅಂದ್ರೆ ಅಲ್ಲಮ್ಮ ಪ್ರಭುದೇವರ ವಚನ ಮುದ್ರಿಕೆ ಏನಿದೆ ಅದರ ಹಿನ್ನೆಲೆ 5,000 ವರ್ಷದಿದೆ. ಅದು ದ್ರಾವಿಡ ಭಾಷೆ. ಈಗ ಕೂಡಲ ಸಂಗಮ ಅನ್ನೋ ಶಬ್ದ ಬಂತು. ಚನ್ನ ಮಲ್ಲಿಕಾರ್ಜುನ ದೇವ ಅಥವಾ ಮಲ್ಲಿಕಾರ್ಜುನ ಅಂತೇಳಿ ಬಂತು. ಈ ಎಲ್ಲ ಶಬ್ದಗಳು ಅಂದಿನ 5,000 ವರ್ಷಗಳ ಹಿಂದೆ ದ್ರಾವಿಡರ ಸಂಸ್ಕೃತಿಯಲ್ಲಿ, ಮೀನರ ಸಂಸ್ಕೃತಿಯಲ್ಲಿ ಇವು ಅಚ್ಚು ಕನ್ನಡದ ಸ್ವರೂಪದಲ್ಲಿ ಇದ್ದು ಅಂತೇಳಿ ಶ್ರೀಗಳು ಬರೀತಾರೆ ಅವರ ಪುಸ್ತಕದಲ್ಲಿ. ಈಗ ಗುಹೆಗಳ ಮೇಲೆ ಅಥವಾ ಇತ್ತೀಚಿನ ನೋಡಿದ್ವು ಅಂದರೆ ಈ ಬಾಲ್ಕೋಟಿ ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಹೊಸಪೇಟೆ ಜಿಲ್ಲಾ ಯಾವ ದ್ರಾವಿಡರ ಜಿಲ್ಲೆಗಳಂತೇಳಿ ಕನ್ಸಿಡರ್ ಆಗ್ತಾವ. ಮನೆ ಮೇಲೆ ಬಣ್ಣ ಹಚ್ಚಿದ ಮೇಲೆ 2 ಗುಣಾಕಾರ ಹಾಕ್ತಾರೆ, ಒಂದು ಮ್ಯಾನ ಟಿಕ್ಕಿ ಇಡ್ತಾರೆ. ಇವತ್ತಿಗೂ ಬಂದಿದೆ. ಈ ಗುಣಾಕಾರ ಮತ್ತು ಟಿಕ್ಕಿ ಅನ್ನೋದನ್ನು 5,000 ವರ್ಷಗಳ ಹಿಂದೆ ಗುಹೆಗಳಲ್ಲಿ ಮತ್ತು ಕಮಾನುಗಳಲ್ಲಿ ಅವರು ಬರೆದು ತೋರಿಸಿದ್ರು. ಅದಕ್ಕೆ ಕೂಡು ಅಂತೇಳಿ ಒಂದು ಸಂಕೇತ ಬಂತು. ಈ ಕೂಡು ಇದ್ದದ್ದು ಮುಂದೆ ತತ್ಸಮ ತದ್ಭವ ಜೋರು ಶಬ್ದ ಆಗಿ ಕೂಡಲ ಸಂಗಮ ಅಂತೇಳಿ ಆಯಿತು. ಅದೇ ರೀತಿ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಇದರೊಳಗೆ ಮಲ್ಲಿಕಾರ್ಜುನ, ಮಲ್ಲಿಕ ಮತ್ತು ಅರ್ಜುನ, ಅಲ್ಲಿ ಕೆಲವು ಬಳ್ಳಿಗಳನ್ನು ತೋರಿಸ್ತಾರೆ. ಕೆಲವು ಬಳ್ಳಿಗಳನ್ನು ತೋರಿಸಿ ಅದರ ಕೆಳಗಡೆ ಒಬ್ಬ ಶಿವಯೋಗಿ ಕುಳಿತಂಥ ವಿಷಯಗಳು ಬರ್ತಾವೆ. ಅಂದ್ರೆ ಮಲ್ಲಿಕಾ ಮತ್ತು ಅರ್ಜುನ ಈ ರೀತಿ. ಅಂದ್ರೆ ಅಕ್ಕ ಮಹಾದೇವಿಯವರ ವಚನ ಮುದ್ರಿಕೆ ಯಾವ ರೀತಿ ಬಂತು ಅನ್ನೋದನ್ನು ಶ್ರೀಗಳು ಹೇಳಿದರು. ಇನ್ನು ಅಲ್ಲಿ ಒಂದು ಸಂಕೇತಾಕ್ಷರ ಪದೇ ಪದೇ ಬರ್ತೈತಿ. ಪ್ರತಿ 10 ಸಂಕೇತಗಳಲ್ಲಿ ಒಂದು ಸಂಕೇತ ಮೀನು ಕಣ್ಣಿನ ಸಂಕೇತ ಇದೆ. ಅಲ್ಲಿ 5ನೇದೊಂದು ಒಂದೇ ಕಣ್ಣಿದ್ದಂಥ ಮೀನಿನ ಮೇಲ್ಮುಖವಾದಂಥ ಒಂದು ಚಿತ್ರ ಕಂಡು ಬರ್ತೈತೆ. ಚಾಟಿಗೆ ಹೋಗಿ ಚಾಟ್ನಾಗ ಎಲ್ಲ ಇಷ್ಟ ಸಾಕು. ಇಲ್ಲೇ ಮಲ್ಲಿಕಾರ್ಜುನ ಅನ್ನೋದು ಬಳ್ಳಿ ಮತ್ತು ಅರ್ಜುನ ಕಂಡು ಬರ್ತೈತಿ. ಇಲ್ಲೇ ಮತ್ತು ಇಲ್ಲೇ ಮೀನಿನ ದೃಶ್ಯಗಳು ಬರ್ತಾವೆ. ಪ್ರತಿ 10 ಸಂಕೇತಗಳಲ್ಲಿ ಒಂದು ಸಂಕೇತ ಈ ರೀತಿ ಬರ್ತೈತೆ. ಅಂದ್ರೆ ಮೀನು ಕಣ್ಣು ಅನ್ನುವಂಥದ್ದು ವಿಶ್ಲೇಷಣೆ ಮಾಡಿದ ಶ್ರೀಗಳು
ಪೀನಿಯಲ್ ಗ್ರಂಥಿ ಜಾಗೃತಿ ಆದರ ಆ ದೃಷ್ಟಿಗೆ ಆ ಶಕ್ತಿಗೆ ಮೀನು ಕಣ್ಣು ಅಂತ ಹೇಳೋದು ಕರೆದ್ರು. ಅಂದ್ರೆ ಯೋಗಿ ಸಣ್ಣ ಸ್ವರೂಪದಿಂದ ದೊಡ್ಡ ಸ್ವರೂಪಕ್ಕೆ ಹೆಂಗೆ ಬರ್ತಾನೆ ಅನ್ನೋದನ್ನು ಅವನು ಫಿಸಿಕಲಿ ದೊಡ್ಡವ ಸಣ್ಣವ ಆಗಂಗಿಲ್ಲ. ಆ ದೂರದರ್ಶಕ ಯಂತ್ರದಂತೆ ಕೆಲಸ ಮಾಡೋದ್ರಿಂದ ಆ ಮೀನು ಕಣ್ಣನ್ನು ಶ್ರೀಗಳು ಆ ರೀತಿ ಹೇಳಿದರು. ಇನ್ನು ಒಂದು ಉದಾಹರಣೆಯನ್ನು ತಗೊಳ್ಳೋದು, ಇಲ್ಲಿ ಮೊದಲು 2 ಮೂರ್ತಿಗಳ ಕಂಡು ಬರ್ತಾವೆ. ಮೊದಲು 2 ಮೂರ್ತಿಗಳು, ಇದೊಂದು ಮತ್ತು ಅಲ್ಲಿ ಕಾಣ್ತಾ ಇದೆ. ಒಂದೇ ಮೂರ್ತಿದು ಫ್ರಂಟ್ ವ್ಯೂ ಮತ್ತು ಸೈಡ್ ವ್ಯೂ. ಇದನ್ನು ಪ್ರೈಸ್ಟ್ ಕಿಂಗ್ ಅಂತೇಳಿ ಕರೆದ್ರು ಅವರು. ಒಬ್ಬ ಪೂಜಾರಿಯ ಒಂದು ಮೂರ್ತಿ. ಈ ಮೂರ್ತಿಯಲ್ಲಿ ಕೆಲವು ವೈಶಿಷ್ಟ್ಯಗಳನ್ನು ಶ್ರೀಗಳು ಹೇಳಿದರು. ಒಂದನೇದು, ಆ ಮೂರ್ತಿಯ ಕಣ್ಣು ಇವು ಅರೆತನದ ಕಣ್ಣುಗಳಲ್ಲಿವೆ, ಅದು ಮೀನು ಕಣ್ಣು ಅಂತೇಳಿ. ಅಂದ್ರೆ ಅನಿಮಿಷ ದೃಷ್ಟಿ ಅಥವಾ ಚಿಕ್ಕಂಗಳೊಳಗೆ ನಾವೇನು ಈ ನವಕಲ್ಯಾಣ ಮಠದಲ್ಲಿ ಶ್ರೀಗಳು 1932ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಚನಯುಕ್ತ ಇಷ್ಟಲಿಂಗ ಪೂಜೆಯನ್ನು ಅವ್ರು ಹೇಳಿಕೊಟ್ರು. 24 ವಚನಗಳನ್ನು ಇವತ್ತಿಗೆ ಸಹಿತ ಹಳೆ ಮಂದಿ ಒಂದೊಂದು ಹಂತದಲ್ಲಿ ಒಂದೊಂದು ವಚನ ಹಾಡ್ತಾರೆ. ನಾವು ಸ್ನಾನ ಮಾಡ್ಕೊಂಡು ಬರಬೇಕಾದ್ರೆ ಒಂದು ವಚನ ಹಾಡ್ತೀವಿ, ಹಾಡಬೇಕು. ಏನಂದ್ರೆ ಮಾಡು ಶಿವಾರ್ಚನೆ. ಈ ಚಿಕ್ಕಂಗಗಳು ಅಂತೇಳಿ ನಾವು ವಚನದಲ್ಲಿ ಬಂತು. ಆ ಸಣ್ಣ ಕಣ್ಣುಗಳು ಅನಿಮಿಷ ದೃಷ್ಟಿ ಅಥವಾ ಮೀನು ಕಣ್ಣು ದೃಷ್ಟಿ ಅಥವಾ ಚಿಕ್ಕಂಗಳು ಅಂದರೆ ಶಿವಯೋಗದ ದೃಷ್ಟಿ, ತ್ರಾಟಕ ದೃಷ್ಟಿಯಲ್ಲಿ ಇದೆ ಅಂತೇಳಿ ಶ್ರೀಗಳು ಅದನ್ನು ಗುರುತಿಸಿದರು. ಎರಡನೇದು, ಈ 2 ಕೈಗಳು ಎಂಜಿನಿಯರಿಂದೊಳಗೆ ಪರ್ಸ್ಪೆಕ್ಟಿವ್ ವ್ಯೂ ಅಂತೇಳಿ ಒಂದಿದೆ. ರೈಲ್ವೆ ಟ್ರ್ಯಾಕ್ ನಡಬರ್ಕ್ ನಿಂತೀವಂದ್ರೆ ಭಾಳ ದೂರದೊಳಗೆ 2 ಟ್ರ್ಯಾಕ್ 2 ಹಳಿಗಳು ಕೂಡಿದಂಗೆ ನಮ್ಗೆ ಕಾಣ್ತಾವೆ. ಅಥವಾ ಸಮುದ್ರ ದಂಡಿ ಒಳಗೆ ಆಕಾಶ ಮತ್ತು ಸಮುದ್ರ ಎಲ್ಲೋ ಒಂದಾಗ್ಯಾವ ಅಂತ ಅನ್ನಿಸ್ತೈತಿ. ಹಂಗೆ ಪರ್ಸ್ಪೆಕ್ಟಿವ್ ವ್ಯೂ ಅಂತೇಳಿ ಕಂಡ್ರೆ ಭಾಳ ಹಿಂದಿನಿಂದ ನೋಡಿದಾಗ ಆ 2 ಕೈಗಳನ್ನು ನಾವು ಪ್ರೊಜೆಕ್ಷನ್ ಮಾಡಿದ್ರೆ ಅವು ಬೇರೆ ಬೇರೆ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಜೆಡ್ ಆಕ್ಸಿಸ್ದಲ್ಲಿ ಇವೆ ಅಂತ ಶ್ರೀಗಳು ಹೇಳಿದರು. ಅವು 2 ಒಂದೇ ಮುದ್ರೆಯಲ್ಲಿಲ್ಲ, ಬೇರೆ ಯಾವುದೋ ಮುದ್ರೆಯಲ್ಲಿ ಇವೆ ಅಂತೇಳಿ ಅವಾಗ ಭಗ್ನ ಆಗ್ಯಾವ. 2 ಕೈಗಳು ಭಗ್ನ ಆಗ್ಯಾವ, ಸ್ಪಷ್ಟ ರೂಪ ಸಿಕ್ಕಿಲ್ಲ. ಮೂರನೇದು ಭಾಳ ಮಹತ್ವದ ಏನು ಹೇಳಿದ್ರಂದ್ರೆ, ಈ ಮೂರ್ತಿಯ ಮೈ ಮೇಲೆ ಒಂದು ಶಾಲ್ ಇದೆ. ಆ ಶಾಲದ ಮೇಲೆ ಬುಟ್ಟ ಅದಾವ, ಅಂದ್ರೆ ಕೆತ್ತಿದ ಪತ್ರಿ ಅಂದ್ರೆ ಬಿಲ್ವ ಪತ್ರಿಗಳ ಒಂದು ಚಿತ್ರ ಇದೆ. ಸ್ಪಷ್ಟತೆ ಇರಲಿಲ್ಲ ಅಂತೇಳಿ ಶ್ರೀಗಳು ಈ ಸಂಶೋಧನೆಯಲ್ಲಿ ಕೊಟ್ಟರು. ಇಲ್ಲಿ 3ನೇ ಕಣ್ಣಿಯ ಈ 2 ಕಣ್ಣುಗಳಲ್ಲದೆ ಹಣೆ ಮೇಲೆ ಒಂದು ಚಿಹ್ನೆ ಇದೆ. ಅದೊಂದು ಆಭರಣದ ರೂಪದೊಳಗೆ ತೋರ್ಸ್ಯಾರ. ಒಂದು ಆಭರಣ ಹೆಂಗೆ ನತ್ತು ಕಿವಿ ಇದನ್ನು ವಾಲೆ ಹಾಕೋತಾರ, ಹಂಗೆ ಹಣೆ ಮೇಲೆ ಇದೆ. ಇದು 3ನೇ ಕಣ್ಣಿನ ಸಂಕೇತ. 3 ಕಣ್ಣು ಕಣ್ಣು ಇದ್ರ ಸಂಕೇತ ಅಂದ್ರೆ ಆಜ್ಞಾಚಕ್ರ ಅಥವಾ ಇವತ್ತೇ ನಾವೇನು ಪೀನಿಯಲ್ ಗ್ರಂಥಿಯ ಜಾಗೃತಿ ಅಂತೇಳಿ ಹೇಳ್ತೇವೆ, ಈ ವಿಜ್ಞಾನಿಗಳು ಹೇಳ್ತಾರೆ. ಅದರ ಸಂಕೇತವಾಗಿ ಅವರು 5000 ವರ್ಷಗಳ ಮುಂಚೆ ಈ ಮೂರ್ತಿಯಲ್ಲಿ ತೋರಿಸಿದ್ರು ಅಂತೇಳಿ ಶ್ರೀಗಳದ್ದು ಒಂದು ಸಂಶೋಧನೆ. ಎರಡನೇದು, ಇಲ್ಲಿ ಪಶುಪತಿ ಅನ್ನುವಂಥ ಒಂದು ಚಿತ್ರ ಇದೆ. ಶಿವ ಸುತ್ತಲ ಪ್ರಾಣಿಗಳನ್ನು ತೋರಿಸ್ಯಾರ. ಇಲ್ಲಿ 3 ಮುಖದ ಶಿವ, ಸುತ್ತಲೂ ಪ್ರಾಣಿಗಳದಾವೆ. ಇದನ್ನು ಪಶುಪತಿ ಅಂತೇಳಿ ವಿದ್ವಾಂಸರು ಗುರುತು ಮಾಡಿದರು. ಪಶುಪತಿ ಏಕೋ ಜಗಕ್ಕೆ ದೇವ ಅಂಥೇಳಿ ಮತ್ತೆ ಬಸವಣ್ಣವ್ರ ವಚನಲ್ಲಿ ಅದು ಬಂತು. ಅಂದ್ರೆ ಪಶುಪತಿ, ಅದು ಬೇರೆ ಪಶುಪತಿ ಅಸ್ತ್ರ ಅವು ಇವೆಲ್ಲ ಬಂತು. ಪಶುಪತಿ ಅನ್ನುವಂಥದ್ದು ಇವತ್ತಿಗೆ ನಮ್ಮ ವಚನ ಸಾಹಿತ್ಯಕ್ಕೆ ಅದು ಸಂಬಂಧಪಟ್ಟಿದೆ. ಮತ್ತೊಂದು, ಒಂದು ದ್ರಾವಿಡ ಭಾಷೆಯಲ್ಲಿ ಅಂದರೆ ಇವತ್ತಿನ ತಮಿಳು ಭಾಷೆಯಲ್ಲಿ ಒಂದು ಹೇಳಿಕೆ ಇದೆ. ಏನಂತಾರಂದ್ರೆ ಅವರು ಬಾನ್ ತೇರ್ ಓರ್ ಮೀನು ಕಣ್ಣು ವೇಳ ಅಂತೇಳಿ. ಅಂದ್ರೆ ಮೀನು ಕಣ್ಣಿನ ವೇಳೆಯಲ್ಲಿ ಶಿವಯೋಗದಲ್ಲಿ ಅವನು ಸಾಧಕನು ಆಕಾಶಕ್ಕೆ ರಥ ಏರುವವನು ಅಂತೇಳಿ ಬರ್ತದೆ. ಅಂದರೆ ಇದು ಶಿವಯೋಗ ಕುರಿತು ಅವರು ವರ್ಣನೆ ಮಾಡಿದಂಥದ್ದು ಇಲ್ಲಿ ಅವ್ರು ಹೇಳಿದ್ದು, ಶ್ರೀಗಳು ಹೇಳಿದರು. ಇನ್ನು ದ್ರಾವಿಡರ ಜನಾಂಗ ಆಗಿದ್ದನ್ನೋದು ನಮಗೆ ಗುರ್ತಾತ್ವ. ಆದರೆ ಶಿವನನ್ನು ಕುರಿತು ಅವರು 3ನೇ ಕಣ್ಣಿನ ಕುರಿತು ಕೆಲವು ಸಂಕೇತಾಕ್ಷರಗಳು ಅಲ್ಲಿ ಕಂಡು ಬರ್ತಾವೆ. ಅಲ್ಲಿ 2 ವರ್ತುಳಗಳು ಕಂಡು ಬರ್ತಾವೆ. ಛೇದಕ ವರ್ತುಳಗಳು 2 ವರ್ತುಳಗಳು ಒಂದಕ್ಕೊಂದು ಛೇದಿಸಿ 2 ಕಣ್ಣುಗಳು ಮತ್ತು ನಡಬರ್ಕದ ಛೇದಕ ಏನಿದೆ ಅದು 3ನೇ ಕಣ್ಣಿನ ಸಂಕೇತವಾಗಿ ಇದರೊಳಗೆ ಬರ್ತೈತೆ. ಪೋಸ್ಟರ್ ಪೆನಲ್ ಇಲ್ಲಿ ಈ ರೀತಿಯ ಕೆತ್ತನೆಗಳು ಆ ಗುಹೆಗಳಲ್ಲಿ ಮತ್ತು ಆ ನಗರದ ಕಮಾನುಗಳಲ್ಲಿ ಕಂಡು ಬಂತು. ಇದು 2 ಕಣ್ಣುಗಳು ಸಂಧಿಸಿ, ಅಂದ್ರೆ ಬೈಬಲ್ದಲ್ಲಿ ಒಂದು ಕಡೆ ಬಂದಂತ ಶ್ರೀಗಳು ಹೇಳ್ತಾರೆ. ಕ್ರೈಸ್ಟ್ ಏನು ಹೇಳ್ತಾರೆ ಅಂದ್ರೆ, ವೆನ್ ದೈ ಐ ಬಿಕಮ್ ಯುನಿಕ್ ಒನ್ ಯು ಕ್ಯಾನ್ ಸಿ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾರೆ.
ಎರಡೂ ಕಣ್ಣುಗಳು ಒಂದಾಗೋದಂದ್ರೆ ಒಂದು ಕಣ್ಣು ಕುಂಟಾಗೋದಂತಲ್ಲ. ಆದರೆ ಎರಡೂ ಕಣ್ಣುಗಳು ಸಂಧಿಸಿದಾಗ ಅಂದರೆ ಮೂರನೇ ಕಣ್ಣು ಜಾಗೃತಿ ಆದಾಗ ನೀವು ಇಡೀ ಜಗತ್ತನ್ನೇ ಕಾಣಬಲ್ಲಿರಿ ಅಂತ ವಿಶಾಲ ದೃಷ್ಟಿ ನಿಮಗೆ ಸಿಗ್ತೈತೆ ಅಂತೇಳಿ ಏನು ಹೇಳಿದರು. ಅದರ ಸಂಕೇತವಾಗಿ ಇಲ್ಲಿ ಎರಡೂ ಕಣ್ಣುಗಳು ಮತ್ತು ಛೇದಿಸಿದ ಮೂರನೇ ಕಣ್ಣಿನ ಸಂಕೇತಗಳು ಹರಪ್ಪ ಮೊಹೆಂಜೋದಾರದ ಇದರೊಳಗೆ ಕಂಡು ಬರ್ತಾವೆ. ಅಲ್ಲಿ ಶಿವನನ್ನು ಕುರಿತು ಬೇರೆ ಬೇರೆ ಹೆಸರುಗಳಿಂದ ಕರೆದರು. ಶಿವನನ್ನು ಕುರಿತು ಚಂದ್ರಚೂಡ್ ಅಂತೇಳಿ ಕರೆದರು, ಮತ್ತು ಕೆಲವೊಂದು ಕಡೆ ಸ್ವಯಂಭೂ ಮೂರ್ತಿ ಅಂತೇಳಿ ಕರೆದರು. ಇನ್ನೊಂದು ಶಿವನನ್ನು ಕುರಿತು ಶಿವನ ಬೇರೆ ಬೇರೆ ಹೆಸರುಗಳಲ್ಲಿ ತ್ರಿಶೂಲಧಾರಿ, ಚಂದ್ರಚೂಡ, ಸರ್ಪಭೂಷಣ ಈ ರೀತಿ ಹೆಸರನ್ನು ಕೊಟ್ಕೋತ ಬಂದಾಗ ಲಿಂಗೋದ್ಭವ ಮೂರ್ತಿ ಅಂತ ಬಂದು ಲಿಂಗ ಉದ್ಭವ ಮೂರ್ತಿ, ಲಿಂಗದಿಂದ ಉತ್ಪತ್ತಿ ಆದವನು ಅಂತ ಸಂಕೇತ. ಇದನ್ನು ಬೇರೆದವ್ರು ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಮಾಡಿ ಬೇರೆ ಬೇರೆ ತಮಗೆ ಹೆಂಗೆ ಬೇಕಂತ ತೊಗೊಂಡೋದು. ಆದರೆ ಶ್ರೀಗಳು ಹೇಳಿದ್ದೇನೆಂದ್ರೆ ಲಿಂಗೋದ್ಭವ ಮೂರ್ತಿ ಅನ್ನೋದು ಆ ಶಕ್ತಿಯ ಸಂಕೇತ ಅಷ್ಟ ಹೊರತು ಅದು ವ್ಯಕ್ತಿ ಸ್ವರೂಪ ಅಲ್ಲ, ಅದು ಶಕ್ತಿ ಸ್ವರೂಪ. ಅಂದ್ರೆ ಲಿಂಗ ಅನ್ನೋದು ಕೂಡು ಅನ್ನೋದು ಎರಡು ಶಕ್ತಿಗಳು, ಶಿವ ಮತ್ತು ಶಕ್ತಿಯರ ಸಾಯುಜ್ಯವನ್ನು ತೋರಿಸುವಂಥದ್ದು. ಅದಕ್ಕೆ ನಾವು ಲಿಂಗಾಂಗ ಸಾಮರಸ್ಯ ಅಂತ ಏನು ಹೇಳ್ತೇವೆ, ಅದು ಆ ಸಂಕೇತ ಅಕ್ಷರವಾಗಿ 5000 ವರ್ಷಗಳಿಂದ ಹಿಂದೆ ಕೆತ್ತಲ್ಪಟ್ಟಿದೆ ಅಂಥೇಳಿ ಈ ರೀತಿ ಶ್ರೀಗಳು ತಮ್ಮ ಎಲ್ಲ ಪುಸ್ತಕಗಳಲ್ಲಿ ಬರೀತಾರೆ. ಇನ್ನು ಇವೆಲ್ಲ ನಮಗೆ ಹೆಂಗೆ ಸಿಕ್ಕಿ ಬಂದು 5000 ವರ್ಷಗಳ ಹಿಂದಿನ ಇತಿಹಾಸ 20ನೇ ಶತಮಾನದ ತಪವನ್ನು ಅಥವಾ 21ನೇ ಶತಮಾನದ ತಪವನ್ನು ಹೆಂಗೆ ಬಂದು ಅಂದರೆ ಎರಡು ಮಾರ್ಗವಾಗಿ ಬಂದು. ಒಂದನೇದು ಕಾಶ್ಮೀರ ಶೈವ ಪಂಥವನ್ನು ಕುರಿತು ಚನ್ನಬಸವಣ್ಣವರು ವಿಶ್ಲೇಷಣೆ ಮಾಡಿ ಅವರ ಕರ್ಣಹಸಿಗಳನ್ನು ಮತ್ತು ವಚನಗಳನ್ನು ಬರೆದು ಆ ಮಾರ್ಗವಾಗಿ ಒಂದು ಬಂತು. ಗೋಂತಾದೇವಿ ಇರಲಿ, ಆಯ್ದಕ್ಕಿ ಮಾರಾಯ ಮತ್ತು ಅವರು ಧರ್ಮಪತ್ನಿ ಆಯ್ದಕ್ಕಿ ಮಹಾದೇವಿ ಅವ್ರ ಮುಖಾಂತರ ಅಥವಾ ಅದೊಂದು ಸಂಬಂಧ ಇದೆ. ಎರಡನೇದು 63 ಪುರಾಣಗಳನ್ನು ಶ್ರೀಗಳು ಅವ್ರ ಕುರಿತು ಬರ್ತಾರೆ ಮತ್ತು ಪ್ರವಚನ ಮಾಡ್ಯಾರ. ಆ 63 ಪುರಾತನರಿಗೆ ಶರಣರು ಭಾಳಷ್ಟು ಗೌರವವನ್ನು ಕೊಟ್ಟರು, ಆದ್ಯರು. ಈ ಮುಖಾಂತರ ಈ ಎರಡು ಪ್ರವಾಹದ ಮುಖಾಂತರ ಅವು ಶರಣರಿಗೆ ಬಂದು ತಲುಪಿದವು. ಆದ್ರೆ ಆಗಮದ ಕಾಲದಲ್ಲಿ, ವೇದ ಕಾಲದಲ್ಲಿ ಅವು ಅಷ್ಟು ಪರಿಪೂರ್ಣವಾಗಿ ಬೆಳಕಿ ಬಂದಿರಲಿಲ್ಲ, ಅಥವಾ ಅವು ಅಷ್ಟೊಂದು ಸುವಾಸಿತ ಪೂರ್ತಿ ಅರಳಿದ ವ್ಯವಸ್ಥೆ ಇರಲಿಲ್ಲ ಅಂತ ಬರೀತಾರೆ. ಬಸವಣ್ಣನವರ ಕೈಯಲ್ಲಿ ಮತ್ತು ಇನ್ನಿತರ ಅನೇಕ ಶರಣರ ಕೈಯಲ್ಲಿ ಈ ಸಿದ್ಧಾಂತ ಅವರ ಉದರದಲ್ಲಿ ಹುಟ್ಟಿತು ಅಂತೇಳಿ ಬರೀತಾರೆ. ಅಂದರೆ ಈ ಶಿವಯೋಗ ಅನ್ನೋದಕ್ಕೆ ಮೂಲ ಸ್ವರೂಪ ಕೊಟ್ಟವರು ಬಸವಣ್ಣನವರು. ಅದಕ್ಕೆ ಶರಣರನ್ನು ಕುರಿತು ಶ್ರೀಗಳು ಬಹಳಷ್ಟು ಬಹಳ ಹೆಮ್ಮೆಯಿಂದ ಯಾಕೆ ಹೇಳ್ಕೊಳ್ತಿದ್ರು ಅಂದರೆ ಇದೇ ಕಾರಣ. ಇಲ್ಲಿ ಗುಡಾಕೇಶ ಅಂತೇಳಿ ಒಂದು ಶಬ್ದ ಬಂತು. ನಾವು ಗಾಢನಿದ್ರೆ ಏನಂತೇಳಿ ಅದರ ಮೂಲ ಸ್ವರೂಪ ಗುಡಾಕೇಶ ಅಥವಾ ಗೂಢನಿದ್ರೆ, ಅದು ಮುಂದೆ ಗಾಢನಿದ್ರೆ ಅಂತ ಹೇಳಾತು. ಈ ಗಾಢನಿದ್ರೆಗೆ ಸುಷುಪ್ತಾವಸ್ಥೆಗೆ ಅಂತ ಹೋಲಿಕೆ ಕೊಡ್ತಾರೆ. ಅಂದರೆ ಶರಣನು ನಿದ್ದೆಗೈದಾಗಲಿ ಶಿವರಾತ್ರಿ ಏನು ನಾವು ಕಾಣ್ತೀವಿ, ಅದು ಮಲ್ಕೊಳ್ಳೋದಲ್ಲ, ಅಂತರಂಗದಲ್ಲಿ ಎಚ್ಚರಿಕೆಯಿರೋದು, ಬಹಿರಂಗದಲ್ಲಿ ನಿಸ್ಪಂದ ಭಾವನೆಯಿಂದ ಇರೋದು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಇನ್ನೊಂದು ಸಂಕೇತಾಕ್ಷರವನ್ನು ಶ್ರೀಗಳು ಕೊಟ್ಟರು. ಒಂದು ಕಡೆ ಸಣ್ಣ ಸಣ್ಣ ಕೆತ್ತಿದ ಲಿಂಗಗಳು ಅವಾಗ ಕಂಡು ಬಂದಿವೆ. ಇದು ಜಾಗ್ರಫಿಕಲ್ ಸರ್ವೆ ಮಾಡಿದಾಗ ಅಲ್ಲಿ ಸಣ್ಣ ಲಿಂಗಗಳು ಬೇರೆ ಬೇರೆ ಸುಮಾರು 3 ಮಿಲಿಮೀಟರ್ ಹಿಡ್ಕೊಂಡು ಕೆಲವು ಫೂಟ್ಗಳವರೆಗೆ, ಅಂದರೆ ನಾವೇನು ಎದೆ ಮೇಲೆ ಲಿಂಗ ಕಟ್ಕೋತೇವೆ ಅದನ್ನು ಹಿಡ್ಕೊಂಡು ಸಾಮೂಹಿಕವಾಗಿ ಪೂಜೆ ಮಾಡುವಂಥ ಈ ಮಂದಿರದಲ್ಲಿ ಸ್ಥಾಪಿಸುವ ಸ್ಥಾವರ ಲಿಂಗದ ಮೂರ್ತಿಗಳು ಸಿಕ್ಕು. ಆದರೆ ಅವಾಗ ಎಷ್ಟು ಲಿಂಗ ಧಾರಣೆ ಅನ್ನೋದು ಇರಲಿಲ್ಲ, ಯಾಕಂದರೆ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಕಟ್ಕೊಳ್ಳುವಂಥದ್ದು ಇತ್ತು. ಶರಣರ ಕಾಲದಲ್ಲಿ ಅದು ವೈಜ್ಞಾನಿಕ ಸ್ವರೂಪಕ್ಕೆ ಬಂದ ಈ ಅನಾಥ ಚಕ್ರಕ್ಕೆ ಸಂಬಂಧಪಟ್ಟಂತೆಯೇ ನಾವು ಎಷ್ಟು ಲಿಂಗವನ್ನು ಧಾರಣೆ ಮಾಡ್ಕೋಬೇಕಂತ ಯಾಕೆ ಹೇಳಿದ್ರು ಅಂದರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣವನ್ನು ಕೊಟ್ಟು ಹೇಳಿದರು. ಆದರೆ ಇಲ್ಲಿ 7 ಗೆರೆಗಳು ಮತ್ತು ಒಂದು ಮೀನಿನ ಚಿತ್ರ ಕಂಡು ಬರ್ತೈತೆ. ಮತ್ತೊಂದು ಕಡೆ 7 ಗೆರೆಗಳು 6 ಮೀನು 7 ಮೀನು ಅಂತೇಳಿ ಅವರು ದ್ರಾವಿಡ ಭಾಷೆಯಲ್ಲಿ ಕರೆದರು. 7 ಗೆರೆಗಳು ಅಥವಾ 6 ಗೆರೆಗಳು ಮತ್ತು ಮೇಲ್ಮುಖವಾಗಿ ಮಾಡಿದಂಥ ಒಂದು ಕಣ್ಣುಳ್ಳ ಮೀನಿನ ಚಿತ್ರ. ಇದ್ರ ಮೀನಿಗೆ ಏನಂದ್ರೆ ಸಪ್ತ ಚಕ್ರಗಳನ್ನು ಭೇದನ ಮಾಡಿ ಮೀನು ಕಣ್ಣದ ದೃಷ್ಟಿಯಲ್ಲಿ ಅಂದರೆ ಶಿವಯೋಗ ದೃಷ್ಟಿಯಲ್ಲಿ ನಾವು ಷಟ್ಚಕ್ರ ಭೇದನೆ ಮಾಡಿ ಐಕ್ಯ ಸ್ಥಾನ ಪಡೀಲಿಕ್ಕೆ ಬರ್ತೈತೆ ಅನ್ನೋದನ್ನು ಅವರು ಸೂಚ್ಯವಾಗಿ ಸಾಂಕೇತಿಕವಾಗಿ ಕೊಟ್ಟರಂತ ಅನ್ನೋದು ಶ್ರೀಗಳ ಒಟ್ಟಾರೆ ಅಭಿಪ್ರಾಯ. ಇದರೊಂದಿಗೆ ಇವತ್ತಿನ ನನ್ನ 4 ಮಾತುಗಳಿಗೆ ಮಂಗಲ ಮಾಡ್ತೀನಿ. ಶರಣ.